ಇದು ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಒಂದು ಯುಗವನ್ನೇ ಬದಲಿಸಿದ ಮಹಾನ್ ಚೇತನನ ಕಥೆ. ಸಮಾಜದಲ್ಲಿ ಅಸಮಾನತೆ ಇತ್ತು, ಅನ್ಯಾಯ ಇತ್ತು, ಅವಮಾನ ಇತ್ತು. ಆದರೆ ಅದನ್ನೆಲ್ಲ ಕಂಡು ಮೌನವಾಗಿರಲಿಲ್ಲ ಒಬ್ಬ ಮಹಾನ್ ನಾಯಕ. ಕೈಯಲ್ಲಿ ಪುಸ್ತಕ, ಮನಸ್ಸಿನಲ್ಲಿ ಜ್ಞಾನ, ಹೃದಯದಲ್ಲಿ ಸಮಾನತೆ, ಕಣ್ಣ ಮುಂದೆ ಕೋಟ್ಯಾಂತರ ಜನರ ಭವಿಷ್ಯ. ಅವರು ಕೇವಲ ಕಾನೂನು ತಜ್ಞರಲ್ಲ, ಅವರು ಕೇವಲ ಅರ್ಥಶಾಸ್ತ್ರಜ್ಞರಲ್ಲ, ಅವರು ಕೇವಲ ಸಂವಿಧಾನ ಶಿಲ್ಪಿಯಲ್ಲ, ಅವರು ಶೋಷಿತರ ಧ್ವನಿ, ಸಮಾನತೆಯ ಸಂಕೇತ, ಸ್ವಾಭಿಮಾನದ ಹೋರಾಟದ ಶಕ್ತಿ, ಭಾರತದ ಪ್ರಜಾಪ್ರಭುತ್ವದ ಮಹಾನ್ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಕೈಯಲ್ಲಿ ಹಿಡಿದಿದ್ದು ಪೆನ್ನು ಒಂದು ಪೀಳಿಗೆಯ ಭವಿಷ್ಯವನ್ನೇ ಬರೆದಿತ್ತು. ಅವರು ಬರೆದ ಸಂವಿಧಾನ ಪ್ರತಿಯೊಬ್ಬ ಭಾರತೀಯನು ಸ್ವಾತಂತ್ರ್ಯ, ಸಮಾನತೆ ಮತ್ತು ನ್ಯಾಯದ ಹಕ್ಕನ್ನು ಸಾರಿತು. ಆ ಕಾರಣಕ್ಕೆ ಅಂಬೇಡ್ಕರ್ ಎಂದರೆ ಕೇವಲ ಒಂದು ಹೆಸರು ಅಲ್ಲ, ಅದು ಒಂದು ವಿಚಾರದ ಒಂದು ಕ್ರಾಂತಿ.